ಭೂಮಿಯ ಮೇಲೆ ಕಟ್ಟಿರುವಂತಹ ಕೆಲವೊಂದು ಕಟ್ಟಡಗಳನ್ನ, ಅಣೆಕಟ್ಟುಗಳನ್ನ, ಬ್ರಿಡ್ಜ್ಗಳನ್ನ ನೋಡಿದರೆ ತಲೆ ತಿರುಗಿ ಬೀಳುವ ಹಾಗೆ ಆಗುತ್ತದೆ. ಕಾರಣ ಇವುಗಳನ್ನ ಆ ಇಂಜಿನಿಯರ್ಗಳು, ಆ ಮೇಸ್ತ್ರಿಗಳು, ಆ ಕೆಲಸಗಾರರು ಇವುಗಳನ್ನ ಹೇಗೆ ಕಟ್ಟಿರಬಹುದೆಂದು ನಾವು ಆಶ್ಚರ್ಯ ಪಡಬೇಕಾಗುತ್ತದೆ. ಸೇತುವೆಗಳನ್ನ ಮೊದಲು ಚಿಕ್ಕ ಚಿಕ್ಕ ನಾಲೆಗಳ ಮೇಲೆ, ಆಮೇಲೆ ನದಿಗಳ ಮೇಲೆ ಕಾಲ ಕಳೆದಂತೆ ಇತ್ತೀಚೆಗಂತೂ ಸಮುದ್ರದ ಮಧ್ಯದಲ್ಲೂ ಕೂಡ ದೊಡ್ಡ ದೊಡ್ಡ ದೈತ್ಯಾಕಾರದ ಸೇತುವೆಗಳನ್ನ ಕಟ್ಟುತ್ತಿದ್ದಾರೆ. ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸಮುದ್ರದ ಮಧ್ಯೆ ಹೇಗೆ ದೈತ್ಯಾಕಾರದ ಸೇತುವೆಗಳನ್ನ ಕಟ್ಟುತ್ತಾರೆ ಅನ್ನುವ ಸಂಪೂರ್ಣವಾದ ಮಾಹಿತಿಯನ್ನ ಕೊಡಕ್ಕೆ ಹೋಗ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ಈ ಸೇತುವೆಗಳೇ ಒಬ್ಬ ಮನುಷ್ಯನಿಂದ ಇನ್ನೊಬ್ಬ ಮನುಷ್ಯನನ್ನ, ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಯನ್ನ, ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯವನ್ನ ಹಾಗೂ ಒಂದು ದೇಶದಿಂದ ಇನ್ನೊಂದು ದೇಶವನ್ನ ಜೋಡಿಸುತ್ತವೆ. ಮಾನವ ಕುಲದ ಪ್ರಗತಿಗಾಗಿ ಈ ಸೇತುವೆಗಳು ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಅವಶ್ಯಕವಾಗಿವೆ. ಇದರಿಂದಾಗಿ ಹಲವಾರು ಉಪಯೋಗಗಳಿವೆ. ಮೊದಲು ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗಲು ಸುತ್ತಿ ಬಳಸಿ 100 ಕಿಲೋಮೀಟರ್ ಸಂಚರಿಸಬೇಕಾಗಿತ್ತು. ಈಗ ಈ ಸೇತುವೆಗಳು ಆಗಿದ್ದರಿಂದ ಆ 100 ಕಿಲೋಮೀಟರ್ ಸುತ್ತಿ ಹೋಗೋದನ್ನ ಕೇವಲ 10 ಕಿಲೋಮೀಟರ್ ನಲ್ಲಿ ನೀವು ಆ ಜಾಗವನ್ನ ಬೇಗ ತಲುಪಬಹುದು. ಇದನ್ನೇ ಇಂಜಿನಿಯರಿಂಗ್ ಮಾರ್ವಲ್ ಅಂತ ಕರೆಯುತ್ತಾರೆ. ಈ ಭೂಮಿಯ ಮೇಲೆ ಹಲವಾರು ಸೇತುವೆಗಳು ತಮ್ಮ ಆಕಾರಕ್ಕೆ, ತಮ್ಮ ಇತಿಹಾಸಕ್ಕೆ ಹಾಗೂ ತಮ್ಮ ದೈತ್ಯಾಕಾರದ ಸೈಜುಗಳಿಗಾಗಿ ಹೆಸರುವಾಸಿಯಾಗಿವೆ. ಒಂದು ಸೇತುವೆಯನ್ನು ಕಟ್ಟುವ ಸಲುವಾಗಿ ಹಲವಾರು ಯೋಚನೆಗಳನ್ನ ಮಾಡಲಾಗುತ್ತದೆ. ಇದಕ್ಕೆ ಮುಖ್ಯ ಕಾರಣ, ಯಾಕೆ ಆ ಸೇತುವೆಯನ್ನ ಕಟ್ಟಬೇಕು, ಈ ಸೇತುವೆಯನ್ನ ಯಾವ ಡಿಸೈನ್ ನಲ್ಲಿ ಕಟ್ಟಬೇಕು, ಈ ಸೇತುವೆಯನ್ನ ಗಟ್ಟಿಯಾಗಿ ಉಳಿಸಿಕೊಳ್ಳಲು ಯಾವ ರೀತಿಯ ಮಟೀರಿಯಲ್ ಅನ್ನ ಯೂಸ್ ಮಾಡಬೇಕು, ಈ ಎಲ್ಲ ಅಂಶಗಳನ್ನ ಸ್ಟಡಿ ಮಾಡಿದ ಮೇಲೆಯೇ ಆ ಯೋಜನೆಯನ್ನ ಕೈಗೆತ್ತಿಕೊಳ್ಳಲಾಗುತ್ತದೆ. ಹೆಚ್ಚಾಗಿ ಈ ಸೇತುವೆಗಳನ್ನ ಆ ಜಾಗದ ಆಧಾರವನ್ನೇ ಇಟ್ಟುಕೊಂಡು ಮಾಡಲಾಗುತ್ತದೆ. ಯಾಕಂದ್ರೆ ಎಲ್ಲಾ ಕಡೆಯೂ ಒಂದೇ ರೀತಿಯ ಬ್ರಿಡ್ಜ್ಗಳನ್ನ ಕಟ್ಟಲು ಸಾಧ್ಯವಿಲ್ಲ. ಅಲ್ಲಿಯ ರಿಕ್ವೈರ್ಮೆಂಟ್ ಅನ್ನ ಬಳಸಿಕೊಂಡು, ಆ ಜಾಗದ ಮಹತ್ವವನ್ನ ಬಳಸಿಕೊಂಡು ಆಮೇಲೆ ಬ್ರಿಡ್ಜ್ಗಳನ್ನ ಕಟ್ಟಲು ನಿರ್ಧಾರ ಮಾಡಲಾಗುತ್ತದೆ. ಬ್ರಿಡ್ಜ್ಗಳಲ್ಲಿ ಹೆಚ್ಚಾಗಿ 3 ತರಹದ ಬ್ರಿಡ್ಜ್ಗಳಿವೆ. ಮೊದಲನೆಯದು ಬೀಮ್ ಬ್ರಿಡ್ಜ್, ಎರಡನೆಯದು ಆರ್ಚ್ ಬ್ರಿಡ್ಜ್, ಮೂರನೆಯದು ಸಸ್ಪೆನ್ಷನ್ ಬ್ರಿಡ್ಜ್. ನೀರಿನಲ್ಲಿ ಕಟ್ಟುವಂತಹ ಬ್ರಿಡ್ಜ್ಗಳು ಹೆಚ್ಚಾಗಿ ಭಾರದ ಮೇಲೆ ಡಿಪೆಂಡ್ ಆಗಿರುತ್ತದೆ. ಕಾರಣ, ಈ ಬ್ರಿಡ್ಜ್ಗಳ ಮೇಲೆ ಓಡಾಡುವಂತಹ ವಾಹನಗಳಾಗಲಿ ಹಾಗೂ ಯಾವುದೇ ವಸ್ತುಗಳಾಗಲಿ ಡೈರೆಕ್ಟ್ ಆಗಿ ಅಥವಾ ಇಂಡೈರೆಕ್ಟ್ ಆಗಿ ಅದರ ಭಾರ ಭೂಮಿಯ ಮೇಲೆ ಬೀಳುವ ಹಾಗೆ ಡಿಸೈನ್ ಮಾಡುತ್ತಾರೆ. ಹಲವಾರು ಬ್ರಿಡ್ಜ್ಗಳು ಹಲವಾರು ಸಾವಿರ ಟನ್ಗಳಷ್ಟು ಭಾರವನ್ನ ಸಹಿಸುವಷ್ಟು ಗಟ್ಟಿಯಾಗಿರುತ್ತವೆ. ಯಾಕಂದ್ರೆ ಬ್ರಿಡ್ಜ್ಗಳ ಮೇಲೆ ಬೀಳುವಂತಹ ಭಾರ ಪಿಲ್ಲರ್ಗಳ ಮುಖಾಂತರ ಅವು ಭೂಮಿಯನ್ನೇ ತಲುಪುತ್ತವೆ. ಹೀಗೆ ಭಾರ ನೇರವಾಗಿ ಪಿಲ್ಲರ್ಸ್ ಮೂಲಕ ಜಮೀನಿಗೆ ಹೋಗುವುದರಿಂದ ಆ ಪಿಲ್ಲರ್ಸ್ಗಳು 100 ವರ್ಷಗಳ ಕಾಲ ಗಟ್ಟಿಯಾಗಿ ನಿಲ್ಲಬೇಕು. ಆದರೆ ನೀರಿನಲ್ಲಿ ಕಟ್ಟಲಾಗುವಂತಹ ಈ ಬ್ರಿಡ್ಜ್ಗಳು ಅಸ್ತಿತ್ವ ಹೆಚ್ಚಾಗಿ ಅವುಗಳ ಫೌಂಡೇಶನ್ ಮೇಲೆ ಅವಲಂಬಿತವಾಗಿದೆ. ನೀರು ಎಷ್ಟು ಆಳವಾಗಿರುತ್ತದೆಯೋ ಸೇತುವೆಗಳ ಪಿಲ್ಲರ್ಸ್ಗಳನ್ನು ಹಾಕುವುದು ಕೂಡ ಅಷ್ಟೇ ದೊಡ್ಡ ಸವಾಲಾಗಿರುತ್ತದೆ. ಇದೇ ಕಾರಣ ಫೌಂಡೇಶನ್ ಹಾಕುವುದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತದೆ. ಈ ಫೌಂಡೇಶನ್ಗಳ ಮೇಲೆಯೇ ಪಿಲ್ಲರ್ಸ್ಗಳು ಕೂಡ ನಿಂತಿರುತ್ತವೆ. ಪಿಲ್ಲರ್ಸ್ಗಳ ಮೇಲೆ ಬ್ರಿಡ್ಜ್ ಇರುತ್ತದೆ. ಹೀಗಾಗಿ ಈ ಎಲ್ಲ ಭಾರವು ಪಿಲ್ಲರ್ಸ್ಗಳ ಮುಖಾಂತರ ಆ ಫೌಂಡೇಶನ್ ಅನ್ನೇ ತಲುಪುತ್ತವೆ. ಭೂಮಿಯ ಮೇಲೆ ಫೌಂಡೇಶನ್ ಹಾಕುವುದೇ ಕಷ್ಟ. ಅಂತಹದರಲ್ಲಿ ಆಳವಾದ ನೀರಿನಲ್ಲಿ ಯಾವ ರೀತಿ ಫೌಂಡೇಶನ್ ಹಾಕುತ್ತಾರೆ ಅನ್ನೋದು ನಿಜಕ್ಕೂ ಆಶ್ಚರ್ಯಪಡುವಂತಹ ವಿಷಯ. ಹಾಗೂ ಅದು ಅಷ್ಟೇ ಕಷ್ಟಕರ ಆಗಿರುತ್ತದೆ. ಈ ಕೆಲಸ ಮಾಡಲಿಕ್ಕೆ ಇವತ್ತಿನ ಮಾಡರ್ನ್ ಟೆಕ್ನಾಲಜಿ ನಿಜಕ್ಕೂ ಒಳ್ಳೆಯ ಕೆಲಸಕ್ಕೆ ಬರುತ್ತದೆ. ಹೆಚ್ಚಾಗಿ ಈ ಇಂಜಿನಿಯರ್ಗಳು ಮೊಟ್ಟ ಮೊದಲ ಬಾರಿಗೆ ನೀರಿನ ಆಳವನ್ನ ಕಂಡುಹಿಡಿಯುತ್ತಾರೆ. ಜೊತೆಗೆ ನೀರಿನ ಪ್ರೆಷರ್ ತುಂಬಾನೇ ಇಂಪಾರ್ಟೆಂಟ್. ಯಾಕಂದ್ರೆ ನೀವು ಎಂತಹ ಪಿಲ್ಲರ್ ಹಾಕಿದರೂ ನೀರಿನ ಪ್ರವಾಹ ಜಾಸ್ತಿ ಇದ್ದರೆ ಅಂತಹ ಪಿಲ್ಲರ್ಸ್ಗಳು ನೀರಿನಲ್ಲಿ ಕಿತ್ತುಕೊಂಡು ಹೋಗಬಹುದು. ಮಳೆ ಬಂದಾಗ ನದಿಯ ನೀರು ಹೆಚ್ಚಾಗಿರುತ್ತದೆ, ಅದರ ರಭಸ ಕೂಡ ಹೆಚ್ಚಾಗಿರುತ್ತದೆ. ಈ
ಎಲ್ಲ ಅಳತೆಗಳನ್ನ ಮೆಜರ್ಮೆಂಟ್ ಗಳನ್ನ ಮಾಡಿಕೊಂಡು ಇಂಜಿನಿಯರ್ಗಳು ವರ್ಷಾನುಗಟ್ಟಲೆ ಸ್ಟಡಿ ಮಾಡಬೇಕಾಗುತ್ತದೆ. ಗಾಳಿಯನ್ನು ಕೂಡ ಅಳತೆ ಮಾಡಬೇಕಾಗುತ್ತದೆ. ಯಾವ ಕಡೆಯಿಂದ ಈ ಒಂದು ಜಾಗಕ್ಕೆ ಗಾಳಿಯು ಬೀಸುತ್ತದೆ, ಯಾವ ವೇಗದಲ್ಲಿ ಬೀಸುತ್ತದೆ, ಯಾವ ಸಮಯದಲ್ಲಿ ಬೀಸುತ್ತದೆ, ಯಾವ ಡೈರೆಕ್ಷನ್ ನಲ್ಲಿ ಬೀಸುತ್ತದೆ ಎನ್ನುವುದನ್ನ ಗಮನವಿಟ್ಟುಕೊಂಡು ಪಿಲ್ಲರ್ಸ್ ಗಳನ್ನ ಡಿಸೈನ್ ಮಾಡಲಾಗುತ್ತದೆ. ಮುಂದಿನದು ಅತಿ ಮುಖ್ಯವಾದದ್ದು. ಅದು ನದಿಯ ಕೆಳಗೆ ಅಥವಾ ಸಮುದ್ರದ ಕೆಳಗೆ ಯಾವ ರೀತಿಯ ಮಣ್ಣು ಅಥವಾ ಮರಳು ಅಥವಾ ಕಲ್ಲುಗಳಿವೆ ಎಂದು ಗುರುತು ಹಿಡಿಯುವುದು. ಇದು ನಿಜಕ್ಕೂ ಅತ್ಯಂತ ಕಠಿಣವಾದಂತಹ ಕೆಲಸ. ಇದೇ ಕಾರಣ ಹಲವಾರು ಕೆಲಸಗಾರರನ್ನ, ಎಕ್ಸ್ಪರ್ಟ್ ಈಜುಗಾರರನ್ನ ಮೊದಲು ಈ ನೀರಿನ ಕೆಳಗೆ ಇರುವ ಮಣ್ಣನ್ನ ಪಡೆದು ಅದನ್ನ ತಿಂಗಳುಗಟ್ಟಲೆ ಟೆಸ್ಟ್ ಮಾಡಲಾಗುತ್ತದೆ. ಕೆಲವೊಮ್ಮೆ ನೀರಿನ ಕೆಳಗೆ ಕೂಡ ಕಲ್ಲುಗಳು ಸಿಗುವ ಸಾಧ್ಯತೆ ಇರುತ್ತದೆ. ಮಣ್ಣಿನ ಪರೀಕ್ಷೆ ಮಾಡಿದ ನಂತರವೇ ಯಾವ ರೀತಿಯ ಫೌಂಡೇಶನ್ ಹಾಕಬಹುದು, ಎಷ್ಟು ಆಳವಾಗಿ ಹಾಕಬಹುದು ಎಂದು ಇಂಜಿನಿಯರ್ಗಳು ನಿರ್ಧಾರ ಮಾಡುತ್ತಾರೆ. ಇದಾದ ನಂತರ ಬ್ರಿಡ್ಜ್ ಮೇಲೆ ಯಾವ ರೀತಿಯ ವಾಹನಗಳು ಓಡಾಡುತ್ತವೆ, ಎಷ್ಟು ಭಾರದ ವಾಹನಗಳು ಓಡಾಡುತ್ತವೆ ಎಂದು ಆ ಅಂಕಿಅಂಶಗಳನ್ನು ಕೂಡ ಇಂಜಿನಿಯರ್ಗಳನ್ನು ಪಡೆದು ಆಮೇಲೆ ಆ ಬ್ರಿಡ್ಜ್ ಮೇಲೆ ಯಾವ ರೀತಿಯ ಟೆಕ್ನಾಲಜಿಯನ್ನ ಬಳಸಬಹುದು, ಯಾವ ರೀತಿಯ ಬ್ರಿಡ್ಜ್ ಅನ್ನ ಕಟ್ಟಬಹುದು ಎಂದು ಆ ರೀತಿಯ ಲೋಡ್ ಅನ್ನ ಆಧರಿಸಿ ಆಮೇಲೆ ಬ್ರಿಡ್ಜ್ ನ ಡಿಸೈನ್ ಅನ್ನು ಕೂಡ ಡಿಸೈಡ್ ಮಾಡುತ್ತಾರೆ. ಇದೆಲ್ಲ ಆದ ಮೇಲೆ ಮೊದಲು ಪಿಲ್ಲರ್ಸ್ ಗಳನ್ನ ಕಟ್ಟುವ ಕಾರ್ಯ ಆರಂಭವಾಗುತ್ತದೆ. ಪಿಲ್ಲರ್ಸ್ ಗಳು ಬುನಾದಿಗಳು ಇದ್ದ ಹಾಗೆ ಈ ಪಿಲ್ಲರ್ಸ್ ಗಳ ಮೇಲೆ ಎಲ್ಲವೂ ನಿರ್ಧಾರವಾಗುತ್ತದೆ. ಈ ಪಿಲ್ಲರ್ಸ್ ಗಳಿಗಾಗಿ ದೊಡ್ಡ ದೊಡ್ಡ ಸಿಲಿಂಡರ್ ಆಕಾರದಲ್ಲಿ, ಅಂದರೆ ವರ್ತುಲ ಆಕಾರವೋ ಅಥವಾ ಚೌಕಾಕಾರದ ಡಿಸೈನ್ ಗಳನ್ನ, ಅವುಗಳ ಚೌಕಟ್ಟನ್ನ ಮೊದಲು ತಯಾರಿ ಮಾಡುತ್ತಾರೆ. ಇವುಗಳನ್ನ ಹೆಚ್ಚಾಗಿ ಕಾಪರ್ ಡ್ಯಾಮ್ಗಳೆಂದು ಕರೆಯಲಾಗುತ್ತದೆ. ಇದಕ್ಕಾಗಿಯೇ ವೃತ್ತಾಕಾರದ ದೊಡ್ಡ ದೊಡ್ಡ ಸಿಲಿಂಡರ್ ಗಳನ್ನ, ಸ್ಟೀಲ್ ಗಳನ್ನ ಹಾಕಿ, ಕಬ್ಬಿಣಗಳನ್ನ ಹಾಕಿ ಆ ಚೌಕಟ್ಟನ್ನ ತಯಾರಿ ಮಾಡುತ್ತಾರೆ. ಹೀಗೆ ತಯಾರಿ ಮಾಡಿದಂತಹ ಈ ದೈತ್ಯಾಕಾರದ ಕಾಪರ್ ಡ್ಯಾಮ್ಗಳನ್ನ ಹಡಗುಗಳ ಮುಖಾಂತರ ದೊಡ್ಡ ದೊಡ್ಡ ಸಿಲಿಂಡರ್ ಗಳನ್ನ ಸಮುದ್ರದ ಮಧ್ಯಭಾಗದಲ್ಲಿ ತಂದು ಮೊದಲು ದೊಡ್ಡ ದೊಡ್ಡ ಕ್ರೇನ್ ಮುಖಾಂತರ ಅವುಗಳನ್ನ ನೀರಿನಲ್ಲಿ ಕೆಳಗೆ ಇಳಿಸಲಾಗುತ್ತದೆ. ಹೀಗೆ ಈ ಕಾಪರ್ ಡ್ಯಾಮ್ಗಳನ್ನ, ಅಂದರೆ ಸಿಲಿಂಡರ್ ಗಳನ್ನ ನೀರಿನಲ್ಲಿ ಸರಿಯಾಗಿ ಆಳದವರೆಗೂ ಕೂಡಿಸಿದಾಗ ಇದರ ಒಳಗಿರುವ ನೀರನ್ನ ಮೋಟರ್ಗಳ ಮುಖಾಂತರ ಹೊರಗೆ ತೆಗೆಯಲಾಗುತ್ತದೆ. ಹೀಗೆ ಖಾಲಿಯಾದಂತಹ ಈ ದೊಡ್ಡ ದೊಡ್ಡ ಸಿಲಿಂಡರ್ ಗಳಲ್ಲಿ ಪಿಲ್ಲರ್ಸ್ ಗಳನ್ನು ಹಾಕಲು ಕಬ್ಬಿಣ, ಸಿಮೆಂಟು, ಜಲ್ಲಿಕಲ್ಲುಗಳನ್ನ ಬಳಸಿ ಆ ಸಿಲಿಂಡರ್ ಒಳಗೆ ಪಿಲ್ಲರ್ಸ್ ಗಳನ್ನ ಕಟ್ಟಲು ಪ್ರಾರಂಭಿಸುತ್ತಾರೆ. ಈ ರೀತಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಎಷ್ಟು ಪಿಲ್ಲರ್ಸ್ ಗಳು ಬೇಕಾಗುತ್ತದೆಯೋ ಅಷ್ಟು ಸಿಲಿಂಡರ್ ಗಳನ್ನ ಹಾಕಿ ಅವುಗಳಲ್ಲಿ ಕಾಂಕ್ರೀಟ್ ಹಾಗೂ ಸ್ಟೀಲ್ ಅನ್ನ ಬೆರೆಸಿ ಪಿಲ್ಲರ್ಸ್ ಗಳನ್ನ ಕಟ್ಟಲಾಗುತ್ತದೆ. ಹೀಗೆ ಪಿಲ್ಲರ್ಸ್ ಗಳು ತಯಾರಿ ಆದ ಮೇಲೆ ಕೆಲವೊಂದು ಕಾಂಕ್ರೀಟ್ ಬ್ಲಾಕ್ ಗಳನ್ನ ಇವುಗಳ ಮೇಲೆ ಇರಿಸಲಾಗುತ್ತದೆ. ಹೆಚ್ಚಾಗಿ ಕಾಂಕ್ರೀಟ್ ಬ್ಲಾಕ್ಗಳು ಸಮುದ್ರದಲ್ಲಿ ತಯಾರಿ ಮಾಡುವುದಿಲ್ಲ. ಅವುಗಳನ್ನ ಹೆಚ್ಚಾಗಿ ಹೊರಗಡೆ ತಯಾರಿ ಮಾಡಿ ದೊಡ್ಡ ದೊಡ್ಡ ಟ್ರಕ್ಗಳ ಮುಖಾಂತರ ಇಲ್ಲಿ ತಂದು ಆಮೇಲೆ ದೈತ್ಯಾಕಾರದ ಕ್ರೇನ್ಗಳ ಮುಖಾಂತರ ಅವುಗಳನ್ನ ಒಂದು ಪಿಲ್ಲರ್ ಇಂದ ಇನ್ನೊಂದು ಪಿಲ್ಲರ್ ಮೇಲೆ ಇಡಲಾಗುತ್ತದೆ. ಹೀಗೆ ಇಟ್ಟಂತಹ ಈ ದೈತ್ಯಾಕಾರದ ಕಾಂಕ್ರೀಟ್ ಬ್ಲಾಕ್ಗಳನ್ನ ಕೇಬಲ್ಗಳ ಮುಖಾಂತರ ಒಂದು ಪಿಲ್ಲರ್ ನಿಂದ ಇನ್ನೊಂದು ಪಿಲ್ಲರ್ ನ ಜೋಡಿಸಲಾಗುತ್ತದೆ. ಆಮೇಲೆ ಇವುಗಳ ಮೇಲೆ ಸಿಮೆಂಟ್ ರೋಡ್ ಅಥವಾ ಟಾರ್ ರೋಡ್ ಅನ್ನು ಕೂಡ ಹಾಕಲಾಗುತ್ತದೆ. ಹೀಗೆ ತಯಾರಾದಂತಹ ಈ ಸೇತುವೆಗಳ ಮೇಲೆ ಮೊದಲು ಲಘು ವಾಹನಗಳನ್ನ ಓಡಾಡಿಸಿ 16 ದಿವಸ ಟೆಸ್ಟ್ ಮಾಡಲಾಗುತ್ತದೆ. ಆಮೇಲೆಯೇ ಟೆಸ್ಟ್ ಸರಿಯಾದ ಮೇಲೆಯೇ ಸಾರ್ವಜನಿಕವಾಗಿ ಇದನ್ನ ಉಪಯೋಗ ಮಾಡಲು ಬಿಡಲಾಗುತ್ತದೆ. ಇಂತಹ ಒಂದು ಇಂಜಿನಿಯರಿಂಗ್ ಮಾರ್ವಲ್ ಅನ್ನ ನಾವು ಮುಂಬೈನ ವರ್ಲಿ ಜುಹು ಸಿ ಲಿಂಕ್ ಅಲ್ಲಿ ಕಾಣಬಹುದು. ಇಂತಹ ಬ್ರಿಡ್ಜ್ ಗಳು ಈಗ ಜಗತ್ತಿನಾದ್ಯಂತ ಕಟ್ಟಲು ಪ್ರಾರಂಭ ಮಾಡಿದ್ದಾರೆ. ನಿಜಕ್ಕೂ ದಿನಗಳು ಕಳೆದಂತೆಯೇ ಇಂತಹ ಮಾಡರ್ನ್ ಟೆಕ್ನಾಲಜಿಗಳಿಂದ ದೈತ್ಯಾಕಾರದ ಬ್ರಿಡ್ಜ್ಗಳು ಹುಟ್ಟುತ್ತಿರುವುದು ಹೊಸ ಯುಗಕ್ಕೆ ನಾಂದಿ ಹಾಡದಂತೆ ಆಗುತ್ತಿದೆ. ಇದಕ್ಕೆಲ್ಲ ನಾವು ಆ ಇಂಜಿನಿಯರ್ಗಳಿಗೆ, ಆ ಡಿಸೈನ್ ಮಾಡುವವರಿಗೆ ನಮ್ಮದೊಂದು ದೊಡ್ಡ ಸಲಾಂ. ಸ್ನೇಹಿತರೆ, ಇಂತಹದ ಇನ್ನಷ್ಟು ಉಪಯುಕ್ತ ಮಾಹಿತಿ ಹೊಂದಿರುವ ವಿಷಯಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.